ರಾಮನಗರ ಎನ್ನುವ ಹಳ್ಳಿಯಲ್ಲಿ ಶಿವಪ್ಪ ಎನ್ನುವ ಬಡ ತರಕಾರಿ ಮಾರುವ ವ್ಯಕ್ತಿ ವಾಸವಾಗಿದ್ದ. ಅವನು ಎಂತಹದೇ ಚಳಿ ಇರಲಿ ಮಳೆ ಇರಲಿ ಅವನು ಕಷ್ಟಪಟ್ಟು ಮನೆ ಮನೆಗೆ ಹೋಗಿ ತರಕಾರಿ ಮಾರುತ್ತಾ ಇದ್ದ. ಅವನು ಒಂದು ದಿನ ವ್ಯಾಪಾರ ನಿಲ್ಲಿಸಿದರು. ಅವನ ಕುಟುಂಬ ಖಾಲಿ ಹೊಟ್ಟೆಯಲ್ಲಿ ಕೂರಬೇಕಿತ್ತು. ಒಂದು ದಿನ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿತ್ತು. ಆ ಧಾರಕಾರವಾದ ಮಳೆಯನ್ನು ಲೆಕ್ಕಿಸದೆ ಶಿವಣ್ಣ ತನ್ನ ತಳ್ಳುವ ಗಾಡಿಯಲ್ಲಿ ತರಕಾರಿ ಮಾರಲು ಹೋಗುತ್ತಾನೆ. ಇದರಿಂದ ಅವನ ಜೀವನದಲ್ಲಿ ಒಂದು ದೊಡ್ಡ ತಿರುವು ಪಡೆದುಕೊಳ್ಳುತ್ತದೆ. ಅದೇನು ತಿರುವು, ಬನ್ನಿ ನೋಡೋಣ. ಮಳೆ ಜೋರಾಗಿ ಸುರಿಯುತ್ತಿರ್ತದೆ. ಶಿವಣ್ಣ ತನ್ನ ತರಕಾರಿ ಗಾಡಿಯನ್ನು ಸರಿಪಡಿಸುತ್ತಿರ್ತಾನೆ. ಆಗ ಅವನ ಹೆಂಡತಿ ಲಕ್ಷ್ಮಿ, ರೀ ನೋಡಿ, ಹೊರಗಡೆ ಹೆಂಗೆ ಮಳೆ ಬರ್ತಿದೆ ಅಂತ. ಇವತ್ತು ಒಂದು ದಿನ ವ್ಯಾಪಾರಕ್ಕೆ ಹೋಗೋದು ಬೇಡ್ಬಿಡಿ, ನಾಳೆಯಿಂದ ಹೋದ್ರೆ ಆಯ್ತು. ಹಾಗೆ ಕೂತ್ರೆ ಹೆಂಗೆ ಲಕ್ಷ್ಮಿ ಇವತ್ತು ವ್ಯಾಪಾರ ಮಾಡದಿದ್ರೆ ನಾಳೆ ಮನೆ ಓಲೆ ಉರಿಯೋದು ಕಷ್ಟ ಆಗುತ್ತೆ. ಆದ್ರೆ ಮಳೆಯಲ್ಲಿ ಗಾಡಿ ತರ್ಕೊಂಡು ಹೆಂಗೆ ಹೋಗ್ತೀರಾ? ಜ್ವರ ಬಂದ್ರೆ ಡಾಕ್ಟ್ರಿಗೆ ಕೊಡೋಕ್ಕೂ ಕಾಸಿಲ್ಲ. ಆ ದೇವ್ರೆಲ್ಲ ನೋಡ್ಕೋತಾನೆ ಲಕ್ಷ್ಮಿ. ಈ ಮಳೆಯಲ್ಲಿ ಜನ ಹೊರಗಡೆ ಬರಲ್ಲ. ನಾನೇ ಅವರ ಮನೆ ಬಾಗಿಲಿಗೆ ಹೋದ್ರೆ ತರಕಾರಿ ತಗೋತಾರೆ. ಸರಿ, ಈ ಕೊಡೆ ಏನಾದ್ರೂ ತಗೊಂಡ್ ಹೋಗಿ, ಹುಷಾರಾಗಿ ಹೋಗ್ ಬನ್ನಿ. ಅಯ್ಯೋ, ಆ ಮಳೆಯಲ್ಲಿ ಗಾಡಿ ನಾನು ಹೆಂಗೋ ಹೋಗಿ ಬೇಗ ವ್ಯಾಪಾರ ಮುಗಿಸಿ ಬರ್ತೀನಿ. ನೀನ್ ಮನೇಲಿ ಹುಷಾರಾಗಿರು. ತರಕಾರಿ ಗಾಡಿ ಹಿಡಿದು ವ್ಯಾಪಾರ ಮಾಡಲು ಶುರು ಮಾಡ್ತಾನೆ. ಆ ಮಳೆಯಲ್ಲಿ ಊರೊಳಗೆ ಹೋಗುತ್ತಾನೆ. ಶಿವಣ್ಣ ತನ್ನಷ್ಟಕ್ಕೆ ತಾನೆ, ಅಪ್ಪ, ಇವತ್ತು ಮಳೆ ಜೋರಾಗೇ ಇದೆ. ರಸ್ತೆ ಎಲ್ಲ ಕೆಸರಾಗಿದೆ. ಗಾಡಿ ತಳ್ಳೋಕ್ಕೂ ತುಂಬ ಕಷ್ಟ ಆಗ್ತಿದೆ. ಬನ್ನಿ ಅಮ್ಮ, ಬನ್ನಿ. ಫ್ರೆಶ್ ಆಗಿರೋ ತರಕಾರಿ, ಆಲೂಗಡ್ಡೆ, ಬದನೆಕಾಯಿ, ಬಿಸಿ ಬಿಸಿ ಮೆಣಸಿನ್ಕಾಯಿ ತಗೊಳ್ಳಿ. ಮಧ್ಯಾಹ್ನದೊಳಗೆ ಈ ಬುಟ್ಟಿ ಖಾಲಿ ಆದರೆ ಸಾಕು, ನೆಮ್ಮದಿಯಾಗಿ ಮನೆಗೆ ಹೋಗ್ಬೋದು. ಯಾರೂ ಹೊರಗಡೆನೇ ಬರ್ತಿಲ್ವಲ್ಲಪ್ಪ. ಸರಿ, ಮುಂದಿನ ಬೀದಿಗೆ ಹೋಗಿ ನೋಡು. ಊರಾದ ಮನೆಯಲ್ಲಿ ಶಿವಣ್ಣ ತರಕಾರಿ ಮಾರುತ್ತಾ ಹೋಗುತ್ತಾನೆ. ಮುಂದೆ ಹೋಗುತ್ತಾ ಹೋಗುತ್ತಾ ಶಿವಣ್ಣ ಶಾಂತಮ್ಮನ ಮನೆಗೆ ಹೋಗುತ್ತಾನೆ. ಶಾಂತಮ್ಮ ತಾಯಿ, ಇವತ್ತು ಫ್ರೆಶ್ ಆಗಿರೋ ತೋಟದ ಬದನೆಕಾಯಿ ತಂದಿದ್ದೀನಿ, ತಗೋತೀರಾ? ಬಾ ಶಿವಣ್ಣ, ಈ ಮಳೆಲು ಬಂದಿದ್ಯಾ? ನಿನ್ನ ಪರಿಶ್ರಮಕ್ಕೆ ಮೆಚ್ಚಲೇಬೇಕು ಕಣಯ್ಯ. ಏನು ಮಾಡೋದು ತಾಯಿ, ಹೊಟ್ಟೆಪಾಡು. 1 ಕೆಜಿ ಬದನೆಕಾಯಿ, ಅರ್ಧ ಕೆಜಿ ಟೊಮ್ಯಾಟೊ ಕೊಡ್ಲಾ? ಹೂ ಕೊಡಪ್ಪ. ಅಂದ ಹಾಗೆ ಈ ಮಳೆಯಲ್ಲಿ ಜಾಸ್ತಿ ರೇಟ್ ಹೇಳಬೇಡ, ಸ್ವಲ್ಪ ಕಮ್ಮಿ ಮಾಡು. ಇಲ್ಲಮ್ಮ, ನಾನು ಯಾವತ್ತೂ ನ್ಯಾಯವಾಗೇ ಮಾರೋದು. ನಿನಗೆ ನನ್ನ ಬಗ್ಗೆ ಗೊತ್ತಿದ್ರೂ ಕೇಳ್ತೀಯಲ್ಲ. ತಗೋ ನಿನ್ನ ತರಕಾರಿ. ಹೀಗೆ ಶಿವಪ್ಪ ಮತ್ತು ಶಾಂತಮ್ಮ ತರಕಾರಿ ವ್ಯಾಪಾರ ಮಾಡುತ್ತಾ ಮಾತುಕತೆ ಆಡ್ತಾ ಇರ್ತಾರೆ. ವ್ಯಾಪಾರ ಮುಗಿದ ಮೇಲೆ ಶಿವಣ್ಣ ಹಾಗೆ ತರಕಾರಿ ಮಾರುತ್ತಾ ಊರಿನ ಜಮೀನ್ದಾರ ರಂಗಪ್ಪನ ತೋಟದ ಮನೆಗೆ ಬರ್ತಾನೆ. ಅಲ್ಲಿ ಜಮೀನ್ದಾರ ರಂಗಪ್ಪ ಕುರ್ಚಿಯಲ್ಲಿ ಕುಳಿತು ಟೀ ಕುಡಿಯುತ್ತಿರ್ತಾನೆ. ಶಿವಣ್ಣ ಅಲ್ಲಿಗೆ ಹೋಗ್ತಾನೆ. ಸಾಹುಕಾರೇ ನಮಸ್ಕಾರ. ಏನಾದರೂ ತರಕಾರಿ ಬೇಕಿತ್ತಾ? ಎಲ್ಲ ಒಳ್ಳೆ ಫ್ರೆಶ್ ತರಕಾರಿನೇ ತಂದಿರೋದು, ಯಾವುದು ಹಳೇದಲ್ಲ. ನಿಮ್ಗೆ ಯಾವ್ದು ಬೇಕು ಹೇಳಿದ್ರೆ ಕೊಟ್ಟು ಹೋಗ್ತೀನಿ. ಲೋ ಶಿವಣ್ಣ, ಈ ಮಳೆ ನೀರಲ್ಲ ತರಕಾರಿ ಮೇಲೆ ಬಿದ್ದು ತೂಕ ಜಾಸ್ತಿ ಆಗಿರುತ್ತೆ. ನೀನು ಮೋಸ ಮಾಡ್ತಿದ್ಯಾ? ಅಯ್ಯೋ ಇಲ್ಲ ಸಾಹುಕಾರ್ರೆ, ನಾನು ತೂಕದಲ್ಲಿ ಯಾವತ್ತೂ ಮೋಸ ಮಾಡಲ್ಲ. ಬೇಕಾದರೆ ನೀವೇ ನೋಡಿ. ಸರಿ, ಆ ಹೀರೆಕಾಯಿ ಕೊಡು. ಆದರೆ ನಾನು ಹೇಳ್ದಷ್ಟೇ ದುಡ್ಡು ಕೊಡೋದು. ಒಪ್ಕೊಂಡ್ರೆ ಕೊಡು, ಇಲ್ದಿದ್ರೆ ನಡಿ. ಅಷ್ಟಕ್ಕಾದರೆ ನನಗೆ ಅಸಲೇ ಸಿಗಲ್ಲ ಸಾಹುಕಾರ್ರೆ. ಆದರೂ ನನಗಿವತ್ತು ಗೋಣಿ ಆಗಿಲ್ಲ ಅಂತ ಕೊಡ್ತಿದ್ದೀನಿ ಅಷ್ಟೆ. ಹೀಗೆ ಶಿವಣ್ಣ ಮತ್ತು ರಂಗಪ್ಪನ ನಡುವೆ ಮಾತುಕತೆ ನಡೆದು ಶಿವಣ್ಣ ತರಕಾರಿ ಕೊಡಲು ಒಪ್ಕೋತಾನೆ. ಶಿವಣ್ಣ ಮನಸ್ನಲ್ಲೇ ದುಡ್ಡಿರೋರೆ ಹೀಗೆ ಜಿಪುಡತನ ಮಾಡೋದು ಅಂತ ಬೈಕೊಳ್ತಾ ಇರ್ತಾನೆ. ಜಮೀನ್ದಾರ್ನ ಮನೆ ಹತ್ರ ವ್ಯಾಪಾರ ಮುಗಿದ ನಂತರ ಶಿವಣ್ಣ ತನ್ನ ತರಕಾರಿ ಗಾಡಿಯನ್ನ ತಳ್ಳಿಕೊಂಡು ಬರ್ತಾ ಇರ್ತಾನೆ. ಆದ್ರೆ ಇದ್ದಕ್ಕಿದ್ದಂತೆ ಮಳೆಗಾಳಿ ಶುರುವಾಗುತ್ತೆ. ಮಳೆ ಜೋರಾಗಿ ಬರುತ್ತದೆ.
ಮಳೆ ಹೆಚ್ಚಾಗುತ್ತಿದ್ದಂತೆ ಶಿವಣ್ಣ ಒಂದು ಮರದ ಕೆಳಗೆ ಬಂದು ನಿಲ್ಲುತ್ತಾನೆ. ಅಯ್ಯೋ ದೇವ್ರೆ, ಮಳೆ ಇಷ್ಟೊಂದು ಜೋರಾಗಿ ಬಂದರೆ ಹೆಂಗೆ? ನನ್ನ ತರಕಾರಿ ಎಲ್ಲ ಹಾರಿ ಹೋಗ್ತಿದೆ. ಈ ಮರದ ಕೆಳಗೆ ನಿಲ್ಲೋದು ಅಪಾಯ. ಆದರೆ ಬೇರೆ ಎಲ್ಲೂ ಆಸರೆ ಕಾಣಿಸ್ತಿಲ್ಲ. ಇದರಲ್ಲಿರೋ ಸೊಪ್ಪೆಲ್ಲ ಕೊಳೆತು ಹೋದರೆ ಇವತ್ತಿನ ದಿನಪೂರ್ತಿ ನಷ್ಟ ಆಗುತ್ತೆ. ದಾರಿ ತೋರ್ಸಪ್ಪ ಭಗವಂತ. ಈ ಬಡಪಾಯಿ ತರಕಾರಿ ಮಾರುವವನಿಗೆ. ಅವನು ಹೀಗೆ ಮಾತನಾಡುತ್ತಿದ್ದ ಹಾಗೆ ಅವನಿಗೆ ದೂರದಲ್ಲಿ ಒಂದು ದುಬಾರಿ ಕಾರು ಮತ್ತು ಒಬ್ಬ ವ್ಯಕ್ತಿ ನಿಂತಿರುವ ಹಾಗೆ ಕಾಣುತ್ತದೆ. ಶಿವಣ್ಣ ಅವರನ್ನು ನೋಡಿ ಅವನಿಗೆ ಏನಿಗೇನು ಸಮಸ್ಯೆ ಆಗಿರಬೇಕು ಎಂದು ಕೇಳಬೇಕು ಅಂದುಕೊಳ್ಳುತ್ತಾನೆ. ಶೇ, ಈ ಹಾಳು ಮಳೆಯಲ್ಲಿ ಕಾರ್ ಬೇರೆ ಕೆಟ್ಟು ಹೋಯ್ತು. ಮೊಬೈಲ್ ನೆಟ್ವರ್ಕ್ ಕೂಡ ಸಿಗ್ತಿಲ್ಲ. ಇಲ್ಲಿ ಹತ್ರದಲ್ಲಿ ಎಲ್ಲೂ ಮೆಕ್ಯಾನಿಕ್ ಶಾಪ್ ಇರೋ ತರ ಕಾಣಿಸ್ತಿಲ್ಲ. ಏನ್ ಮಾಡೋದೀಗ? ಯಾರಪ್ಪ ಅದು? ಸ್ವಾಮಿ, ಈ ಮಳೆಯಲ್ಲಿ ಯಾಕೆ ಇಲ್ಲಿ ನಿಂತಿದ್ದೀರಾ? ಕಾರ್ ಏನಾದರೂ ಕೆಟ್ಟು ಹೋಗಿದೆಯಾ? ಹೌದು ಬ್ರದರ್, ಸಿಟಿಯಿಂದ ಬರ್ತಿದೆ. ಕಾರ್ ಸಡನ್ ಆಗಿ ಆಫ್ ಆಯ್ತು. ಹೆಲ್ಪ್ ಮಾಡ್ತೀರಾ? ಖಂಡಿತ ಸ್ವಾಮಿ, ನನಗೆ ಗಾಡಿ ರಿಪೇರಿ ಮಾಡೋಕ್ಕೆ ಬರಲ್ಲ. ಆದರೆ ಹತ್ತಿರದಲ್ಲೇ ನಮ್ಮ ಹಳ್ಳಿ ಇದೆ. ಬನ್ನಿ, ಅಲ್ಲಿಗೆ ಹೋದರೆ ಮೆಕ್ಯಾನಿಕ್ ಇರ್ತಾರೆ, ಅವರು ಸರಿ ಮಾಡಿಕೊಡ್ತಾರೆ. ಹೀಗೆ ಶಿವಣ್ಣ ಮತ್ತು ಆನಂದ್ ಇಬ್ಬರು ಮಾತನಾಡುತ್ತಿದ್ದ ಹಾಗೆ ಮಳೆ ಇನ್ನೂ ಜೋರಾಗುತ್ತದೆ. ಅವರು ತಪ್ಪಿಸಿಕೊಳ್ಳಲು ಮರದ ಕೆಳಗೆ ಬಂದು ಕುಳಿತುಕೊಳ್ಳುತ್ತಾರೆ. ತುಂಬಾ ಥ್ಯಾಂಕ್ಸ್. ಹಲೋ, ಮೀನಾ ಹೆಸರೇನು? ಈ ಮಳೆಯಲ್ಲಿ ತರಕಾರಿ ಮಾರ್ತಿದ್ಯಾ? ತುಂಬಾ ಗ್ರೇಟ್ ನೀನು. ನನ್ನ ಹೆಸರು ಶಿವಣ್ಣ ಅಂತ. ಸ್ವಾಮಿ, ಬಡವ, ದಿನ ತರಕಾರಿ ಮಾರಿದ್ರೇನೆ ನಮ್ಮ ಹೊಟ್ಟೆ ತುಂಬೋದು. ನಿನ್ನ ಪ್ರಾಮಾಣಿಕತೆ ಇಷ್ಟ ಆಯಿತು. ಈ ಮಳೆಯಲ್ಲಿ ನನಗೇನಾದರೂ ತಿನ್ನೋಕ್ ಸಿಗುತ್ತಾ? ಬೆಳಗಿನಿಂದ ಏನೂ ತಿಂದಿಲ್ಲ. ನನ್ನ ಹತ್ರ ತರಕಾರಿ ಮಾತ್ರ ಇದೆ ಸ್ವಾಮಿ. ಆದರೆ ನನ್ನ ಹೆಂಡತಿ ಕಟ್ಟಿಕೊಟ್ಟಿರುವ ರೊಟ್ಟಿ ಇದೆ. ನೀವು ತಿಂತೀರಾ? ಖಂಡಿತ ಕೊಡು ಶಿವಣ್ಣ. ಈಗ ಹಸಿವು ತಡೆಯೋಕ್ಕಾಗ್ತಿಲ್ಲ. ಹೀಗೆ ಶಿವಣ್ಣ ತನ್ನ ಹೆಂಡತಿ ಕಟ್ಟಿದ ರೊಟ್ಟಿಯನ್ನು ಆನಂದ್ಗೆ ಕೊಡುತ್ತಾನೆ. ಆನಂದ ಅದನ್ನು ತಿಂದು ಹೇಳುತ್ತಾನೆ, ಅಬ್ಬಾ, ಎಷ್ಟು ರುಚಿಯಾಗಿದೆ ಗೊತ್ತಾ? ಪಂಚತಾರ ಹೋಟೆಲ್ ಊಟನೂ ಇದ್ರ ಮುಂದೆ ಏನೂ ಇಲ್ಲ. ನಮ್ಮಂಥ ಬಡವರ ಊಟ ಸ್ವಾಮಿ ಇದು. ನಿಮ್ಗಿಷ್ಟ ಆಗಿದ್ದೆ ನನ್ನ ಪುಣ್ಯ. ಶಿವಣ್ಣ, ನೀನು ನನಗೆ ಸಮಯಕ್ಕೆ ಅನ್ನ ಕೊಟ್ಟಿದ್ದೀರಾ. ನಿನಗೆ ನಾನು ಏನಾದರೂ ಸಹಾಯ ಮಾಡಬೇಕು. ಬೇಡ ಸ್ವಾಮಿ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದು ಮನುಷ್ಯನ ಧರ್ಮ. ಅದಕ್ಕೆ ದುಡ್ಡು ಬೇಡ. ಕಮ್ಮಿಯಾಗುತ್ತದೆ. ಆನಂದ್ ಕಾರಿನ ಹತ್ತಿರ ಹೋಗುತ್ತಾನೆ. ಶಿವಣ್ಣನು ಅವನ ಹಿಂದೆ ಹೋಗುತ್ತಾನೆ. ಮಳೆ ಕಮ್ಮಿ ಆಯಿತು ಶಿವಣ್ಣ. ಬಾ, ನಾನೇ ಕಾರ್ ಚೆಕ್ ಮಾಡ್ತೀನಿ. ಬಹುಶಃ ವೈರಿಂಗ್ ಪ್ರಾಬ್ಲಮ್ ಇರಬೇಕು. ನೋಡಿ ಸ್ವಾಮಿ, ಒಂದು ವೇಳೆ ಸ್ಟಾರ್ಟ್ ಆಗದಿದ್ದರೆ ನಮ್ಮ ಹಳ್ಳಿಯಲ್ಲಿ ಯಾರನ್ನಾದರೂ ಕರ್ಕೊಂಡು ಬರ್ತೀನಿ. ಹೇ, ಸ್ಟಾರ್ಟ್ ಆಯಿತು. ಶಿವಣ್ಣ, ಈಗ ನಾನು ಹೊರಡಬೇಕು. ಆದರೆ ಒಂದು ವಿಷಯ, ನಿನ್ನ ಬುಟ್ಟಿಯಲ್ಲಿರುವ ತರಕಾರಿ ಎಲ್ಲ ನಾನೇ ತಗೋತೀನಿ. ತಗೋ, ಈ ಬ್ಯಾಗ್ ಇಟ್ಕೋ. ಬಾಯ್ ಶಿವಣ್ಣ. ಅಯ್ಯೋ ಸ್ವಾಮಿ, ಇಷ್ಟೊಂದು ತರಕಾರಿಗೆ ಇಷ್ಟು ದುಡ್ಡು ಬೇಡ. ಇದು ತುಂಬ ಜಾಸ್ತಿ ಆಯಿತು. ಆನಂದ್ ಕಾರತ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ. ಶಿವಣ್ಣ ಬ್ಯಾಗ್ ತೆಗೆದು ನೋಡಿದಾಗ ಆಘಾತವಾಗುತ್ತದೆ. ಅಯ್ಯೋ ದೇವ್ರೆ, ಇದೇನಿದು? ಈ ಬ್ಯಾಗ್ನಲ್ಲಿ ಬರೀ ದುಡ್ಡಲ್ಲ, ಚಿನ್ನದ ಬಿಸ್ಕೆಟ್ಗಳಿವೆ. ಅವನ್ಯಾರೋ ದೊಡ್ಡ ಕಳ್ಳ ಇರಬೇಕು. ಅಥವಾ ಅಷ್ಟು ಚಿನ್ನ ನಾ ಕಾರ್ನಲ್ಲಿ ಮರೆತು ಬಿಟ್ಟು ಹೋದ್ನಾ? ಈ ಚಿನ್ನ ನನ್ನ ಹತ್ರ ಇದ್ದರೆ ಪೊಲೀಸ್ನವರು ನನ್ನನ್ನೇ ಹಿಡ್ತಾರೆ. ನಾನಿದನ್ನು ಹಿಡ್ಕೋಬಾರ್ದು. ಅವನ ಕಾರ್ ಸಿಟಿಯ ಕಡೆ ಹೋಯಿತು. ನಾನು ಹೆಂಗಾದರೂ ಅವನನ್ನು ಹಿಡೀಲೇಬೇಕು. ಶಿವಣ್ಣ ಹೀಗೆ ಯೋಚಿಸುತ್ತಾ ಇರುವಾಗಲೇ ಸೋಮಣ್ಣ ಸೈಕಲ್ನಲ್ಲಿ ತೋಟಕ್ಕೆ ಹೋಗ್ತಾ ಇರ್ತಾನೆ. ಆಗ ಶಿವಣ್ಣ ಸೋಮಣ್ಣನ ನಿಲ್ಲಿಸಿ, ಒಂದು ಕೆಲಸ ಇದೆ, 5 ನಿಮಿಷ ಸೈಕಲ್ ಕೊಡು ಅಂತ ಈಸ್ಕೊಂಡು ಜೋರು ಮಳೆಯಲ್ಲಿ ಶಿವಣ್ಣ ಸೈಕಲ್ ಅನ್ನು ವೇಗವಾಗಿ ತುಳಿಯುತ್ತಾ ಕಾರನ್ನು ಹುಡುಕಿಕೊಂಡು ಹೋಗುತ್ತಾನೆ.
ಕಾರ್ ತುಂಬ ದೂರ ಹೋಗಿರಲ್ಲ. ಮುಂದೆ ಚೆಕ್ ಪೋಸ್ಟ್ ಇದೆ, ಅಲ್ಲಿ ನಿಂತಿರ್ಬೋದು. ನನ್ನ ಕಾಲಲ್ಲಿ ಶಕ್ತಿ ಇಲ್ದಿದ್ದರೂ ಪರವಾಗಿಲ್ಲ, ಬೇರೆಯವರ ಆಸ್ತಿ ನನಗೆ ಬೇಡ. ಲೋ ಶಿವಣ್ಣ, ಈ ಮಳೆಲಿ ಎಲ್ಲಿಗೆ ಇಷ್ಟೊಂದು ವೇಗವಾಗಿ ಸೈಕಲ್ ಓಡಿಸ್ಕೊಂಡು ಹೋಗ್ತಿದ್ಯಾ? ಸಾಹುಕಾರ ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ಕಾರನ್ನು ಪೊಲೀಸರು ಹೈವೇಯಲ್ಲಿ ತಡೆದು ನಿಲ್ಲಿಸಿ ವಿಚಾರಿಸುತ್ತಿರುತ್ತಾರೆ. ಅಷ್ಟರಲ್ಲಿ ಶಿವಣ್ಣ ದೂರದಲ್ಲಿ ನಿಂತು ಇದನ್ನು ಕೇಳಿಸಿಕೊಳ್ಳುತ್ತಿರುತ್ತಾನೆ. ಮಿಸ್ಟರ್ ಆನಂದ್, ಸಿಟಿಯಿಂದ ಕಳ್ಳತನವಾಗಿರೋ ಚಿನ್ನದ ಬ್ಯಾಗ್ ನಿಮ್ಮ ಕಾರ್ನಲ್ಲಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಇದೆ. ಇಲ್ಲ ಸರ್, ನನ್ನ ಕಾರ್ನಲ್ಲಿ ಯಾವುದೇ ಚಿನ್ನ ಇಲ್ಲ, ಬೇಕಿದ್ರೆ ಚೆಕ್ ಮಾಡಿ. ಸರ್ ನಿಲ್ಲಿಸಿ, ಆ ಚಿನ್ನದ ಬ್ಯಾಗ್ ಇಲ್ಲಿದೆ. ಇವರೇ ನನ್ನ ಹತ್ರ ಬಿಟ್ಟು ಹೋಗಿದ್ದು. ಶಿವಣ್ಣ, ನೀನು ಇಲ್ಲಿಗೆ ಬಂದ್ಯಾ? ಆ ಬ್ಯಾಗ್ ನಿನ್ನ ಹತ್ತಿರ ಆಯ್ತಾ? ಇನ್ಸ್ಪೆಕ್ಟರ್ ಬ್ಯಾಗ್ ತೆಗೆದುಕೊಳ್ತಾನೆ. ಆನಂದ್ ಇದ್ದಕ್ಕಿದ್ದಂತೆ ನಗಾಡಲು ಶುರು ಮಾಡ್ತಾನೆ. ಆ ಇನ್ಸ್ಪೆಕ್ಟರ್ ಆನಂದ್ಗೆ ಸೆಲ್ಯೂಟ್ ಮಾಡ್ತಾ ಹೇಳ್ತಾನೆ, ಸರ್, ನಿಮ್ ಫ್ಯಾನ್ ಸಕ್ಸಸ್ ಆಯ್ತು. ಈ ಮನುಷ್ಯ ನಿಜವಾಗ್ಲೂ ಪ್ರಾಮಾಣಿಕ ವ್ಯಕ್ತಿ. ಇದೇನಿದು? ನೀವೆಲ್ಲ ಯಾಕೆ ನಗ್ತಿದ್ದೀರಾ? ಇವರು ಕಳ್ಳ ಅಲ್ವಾ? ಇಲ್ಲ ಶಿವಣ್ಣ, ನಾನು ಕಳ್ಳ ಅಲ್ಲ. ನಾನು ಈ ಜಿಲ್ಲೆಯ ಹೊಸ ಪೊಲೀಸ್ ಕಮಿಷನರ್ ಆನಂದರಾವ್. ನಮ್ಮ ಇಲಾಖೆಯಿಂದ ಈ ಹಳ್ಳಿಗಳಲ್ಲಿ ಇರೋ ಜನರ ಪ್ರಾಮಾಣಿಕತೆ ಪರೀಕ್ಷೆ ಮಾಡೋಕೆ ನಾನು ಈ ಡ್ರಾಮಾ ಮಾಡಿದೆ ಅಷ್ಟೇ. ಶಿವಣ್ಣ ಇದನ್ನು ಕೇಳಿ ಅವರಿಗೆ ಕೈ ಮುಗಿಯುತ್ತಾನೆ. ಆಗ ಆನಂದ್ ಖುಷಿಯಿಂದ ಹೇಳುತ್ತಾನೆ, ಶಿವಣ್ಣ, ನೀನು ಧರ್ಮಕ್ಕೆ ಹೆದರೋ ಕಷ್ಟ ಜೀವಿ. ನಿನಗಷ್ಟು ಚಿನ್ನ ಸಿಕ್ಕಿದ್ರೂ ನಿನ್ನ ಆಸೆ ಬುಡಕ್ಕೆ ಬರಲಿಲ್ಲ. ಸ್ವಾಮಿ, ಕಷ್ಟಪಟ್ಟು ದುಡಿಯೋ ದುಡ್ಡಷ್ಟೇ ನಮ್ಮದು, ಬೇರೆಯವರ ದುಡ್ಡಿಗೆ ಆಸೆ ಪಡಬಾರ್ದು. ಒಂದು ವೇಳೆ ಪಟ್ರು ಆ ದೇವರು ಮೆಚ್ಚಲ ನಮ್ಮನ್ನು. ನಿಮ್ಮಂಥವ್ರಿರೋದ್ರಿಂದಾನೇ ಇನ್ನೂ ಮಳೆ ಬೆಲೆ ಆಗ್ತಿರೋದು ಶಿವಣ್ಣ. ನಮ್ಮ ಇಲಾಖೆ ಕಡೆಯಿಂದ 5 ಲಕ್ಷ ಪ್ರಾಮಾಣಿಕತೆಯ ಪ್ರಶಸ್ತಿ ಬಹುಮಾನ ಕೊಡ್ತಿದ್ದೇವೆ. ಇದರಿಂದ ಒಳ್ಳೆ ಅಂಗಡಿ ಇಟ್ಕೋ. ಹೀಗೆ ಇಡೀ ಇಲಾಖೆ ಸೇರಿ ಶಿವಣ್ಣನಿಗೆ ಬಹುಮಾನ ಕೊಡ್ತಾರೆ. ಶಿವಣ್ಣ ಆ ಬಹುಮಾನವನ್ನ ಖುಷಿಯಿಂದ ಸ್ವೀಕರಿಸಿ ಅಲ್ಲಿಂದ ಮನೆಗೆ ಹೋಗ್ತಾನೆ. ಮಳೆ ಕಮ್ಮಿಯಾಗಿರ್ತದೆ. ಶಿವಣ್ಣ ಖುಷಿಯಿಂದ ಮನೆಗೆ ಬಂದು ಲಕ್ಷ್ಮಿಗೆ ಹಣದ ಚೆಕ್ ತೋರಿಸ್ತಾನೆ. ರೇ, ನಿಜವಾಗ್ಲೂ ಇಷ್ಟೊಂದು ದುಡ್ಡು ನಮ್ಗೆ ಸಿಕ್ತಾ? ನನಗೆ ನಂಬೋಕಾಗ್ತಿಲ್ಲ. ನೋಡಿದ್ಯಾ ಲಕ್ಷ್ಮಿ, ಬೆಳಗ್ಗೆ ನೀನು ಮಳಲಿ ಹೋಗ್ಬೇಡ ಅಂದೆ, ಆದರೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟಿದ್ದಕ್ಕೆ ದೇವರಿವತ್ತು ಕೈ ಬಿಡಲಿಲ್ಲ. ಶಿವಣ್ಣ, ನಿನ್ನ ಸುದ್ದಿ ಟಿವಿಯಲ್ಲಿ ಬರ್ತಿದೆ ಕಣೋ. ಇಡೀ ಊರೇ ನಿನ್ನ ನೋಡಿ ಹೆಮ್ಮೆ ಪಡ್ತಿದೆ. ಎಲ್ಲ ಆ ಭಗವಂತನ ದಯೆ ಅಮ್ಮ. ನಾವು ನಮ್ಮ ದಾರಿ ತಪ್ಪಬಾರ್ದಷ್ಟೆ. ಶಿವಣ್ಣ ಈಗ ತಳ್ಳುವ ಗಾಡಿ ಬಿಟ್ಟು ಒಂದು ದೊಡ್ಡ ತರಕಾರಿ ಸೂಪರ್ ಮಾರ್ಕೆಟ್ ಓಪನ್ ಮಾಡಿದ್ದಾನೆ. ರಂಗಪ್ಪ ಬಂದು ಅವನ ಅಂಗಡಿಯಲ್ಲಿ ತರಕಾರಿ ಕೊಂಡ್ಕೊಳ್ತಿದ್ದಾನೆ. ಶಿವಣ್ಣ, ಮುಂಚೆ ನಿನ್ನನ್ನು ಕೀಳಾಗಿ ನೋಡಿದ್ದಕ್ಕೆ ಕ್ಷಮಿಸಪ್ಪ. ಈಗ ನೀನು ದೊಡ್ಡ ಮನುಷ್ಯ ಆದೆ. ಅಯ್ಯೋ, ಪರವಾಗಿಲ್ಲ ಸಾಹುಕಾರ್ರೆ. ಅಂಗಡಿ ದೊಡ್ಡದಾದರೂ ನನ್ನ ತೂಕ ಮತ್ತು ಪ್ರಾಮಾಣಿಕತೆ ಯಾವತ್ತೂ ಬದಲಾಗಲ್ಲ. ಶಿವಣ್ಣನ ಪ್ರಾಮಾಣಿಕತೆ ಅವನ ಬದುಕಿನ ಮಳೆಯನ್ನು ನಿಲ್ಲಿಸಿ ಸುಂದರವಾದ ಬಿಸಿಲನ್ನು ತಂದಿತ್ತು.